ನಮಸ್ಕಾರ. ಇನ್ಫೋಬಿಟ್ ಸ್ವಾತಿ ಚಾನೆಲ್ಗೆ ಸ್ವಾಗತ. ಗೃಹಲಕ್ಷ್ಮಿಯ 19ನೇ ಕಂತಿನ ಹಣದ ಬಗ್ಗೆನೇ ಎಲ್ಲಾ ಕಡೆನೂ ವಿಡಿಯೋಸ್ ಬರ್ತಾ ಇದಾವೆ. ಇದ್ರ ಬಗ್ಗೆನೇ ಎಲ್ಲಾ ಕಡೆ ಮಾಹಿತಿಗಳು ಬರ್ತಾ ಇದಾವೆ. ಈ ಒಂದು ಪ್ರೋಸೆಸ್ ನಮ್ಗೆ ಅವರು ಅಮೌಂಟ್ ರಿಲೀಸ್ ಮಾಡ್ತಾ ಇದೀವಿ ಅಂತ ಹೇಳಿದ ತಕ್ಷಣ ನಮ್ಮ ಖಾತೆಗಳಿಗೆ ಬಂದ್ಬಿಡುತ್ತಾ? ಏನೆಲ್ಲ ಪ್ರೋಸೆಸ್ ಇರುತ್ತೆ? ನಮಗ್ ಗೊತ್ತಿರೋದೇನೋ ಅಮೌಂಟ್ ಏನು ಮಕ್ಕಳ ಮತ್ತು ಮಹಿಳಾ ಇಲಾಖೆಗೆ ಬರುತ್ತೆ, ಅದಾದ್ಮೇಲೆ ನಮ್ಗೆ DBT ಮುಖಾಂತರ ಬರುತ್ತೆ ಅಂತ ಹೇಳಿ. ಪ್ರತಿ ಸತಿನೂ ನಿಮಗೆ ನಾನು ಹೇಳೋದು, ಈಗ ಅವರು ಅನೌನ್ಸ್ ಮಾಡಿದ ತಕ್ಷಣನೇ 2 ದಿನದಲ್ಲಿ ಬಂದ್ಬಿಡುತ್ತೆ, 3 ದಿನದಲ್ಲಿ ಬಂದ್ಬಿಡುತ್ತೆ ಅನ್ನೋದು ಅಲ್ಲ. ಇದಕ್ಕೆ ಆಗಿರುವಂತ ಪ್ರೋಸೆಸ್ ಇದೆ. 19ನೇ ಕಂತಿನ ಹಣ ಜೊತೆಗೆ 18ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅಂತವ್ರಿಗೆ ಈ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿ ಇದೆ. ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಣ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಸುದ್ದಿಗೋಷ್ಠಿನ ಮಾಡ್ತಾರೆ ಸರ್ಕಾರದವರು, ಸರಿನಾ? ಅನೌನ್ಸ್ಮೆಂಟ್ ಮಾಡಿದ ತಕ್ಷಣ ಎಲ್ಲಾರ್ಗುನು ಈ ಒಂದು ನೋಡಿ, ಲಕ್ಷ ಜನ ಇದ್ರೆ ಅಥವಾ ಸಾವಿರಾರು ಜನ ಇದ್ರೆ ಏನೋ ಬಿಡಿ ಅಂತ ಅನ್ಬೋದು. ಬಟ್ ಹಂಗಲ್ವಾ? ಇಲ್ಲ, ಇದು 1,23,00,000 ಮಹಿಳೆಯರು ನಮ್ಮ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದಾರೆ. ಇವ್ರಿಗೆಲ್ಲಾ ತಲುಪಿಸ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕಾಲಾವಕಾಶ ಜಾಸ್ತಿ ಬೇಕಾಗುತ್ತೆ. ಸರ್ಕಾರದವರು ಯಾವ ರೀತಿ ಈ ಒಂದು ವರ್ಕ್ ಮಾಡ್ತಾರೆ ಅಂತ ಹೇಳಿದ್ರೆ, ಇದನ್ನ 4 ಭಾಗಗಳಾಗಿ ಡಿವೈಡ್ ಮಾಡ್ತಾರೆ. ಸೊ ಫಸ್ಟ್ 40 lakhs ಅಥವಾ ಫಸ್ಟ್ 50 lakhs ಅಥವಾ 1 ಲಕ್ಷ, ಈ ರೀತಿ ಒಂದಷ್ಟು ಏನು ಜನರ ಸಂಖ್ಯೆ ಏನಿದೆ ಇದನ್ನ ಇವರು 4 ಹಂತದಲ್ಲಿ ಡಿವೈಡ್ ಮಾಡ್ತಾರೆ. ಡಿವೈಡ್ ಮಾಡ್ಬಿಟ್ಟು, ಫಾರ್ ಎಕ್ಸಾಂಪಲ್ ಇವತ್ತು ಎಲ್ಲಿ ಉತ್ತರ ಕರ್ನಾಟಕ ಸೈಡ್, ಓಕೆನಾ, ಬೆಳಗಾವಿ, ಧಾರವಾಡ, ಈ ಕಡೆ ಹಾವೇರಿ, ಈ ಒಂದು ಜಾಗಗಳೇನಿದೆಯಲ್ಲ ಅಲ್ಲಿರುವಂತ ಮಹಿಳೆಯರಿಗೆ ಮೊದಲನೇ ಹಂತದಲ್ಲಿ ಕೊಡ್ತಾರೆ. 2ನೇ ಹಂತದಲ್ಲಿ ಮೈಸೂರು, ಬೆಂಗಳೂರು, ಮಂಡ್ಯ, ಚಾಮರಾಜನಗರ, ಈ ಕಡೆ ಒಂದಷ್ಟು ಹಣನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇದೇ ರೀತಿ ನಮ್ಮ ಕರ್ನಾಟಕದಲ್ಲಿರುವಂತ 31 ಡಿಸ್ಟ್ರಿಕ್ಟ್ಗಳಿಗೂ 4 ಹಂತಗಳಲ್ಲಿ ನಮ್ಗೆ ಗೃಹಲಕ್ಷ್ಮಿ ಹಣ ಬರುವಂತದ್ದು. ಸೊ ಅದಕ್ಕೇನೆ ಇದು ಇಡೀ ತಿಂಗಳು ನಿಮ್ಗೆ ಪ್ರೋಸೆಸ್ ತಗೊಳುತ್ತೆ. ನಾವು ಅನ್ಕೋತೀವಲ್ವಾ, ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಅಮೌಂಟ್ ಬರುತ್ತೆ, ಆಮೇಲೆ DBT ಮುಖಾಂತರ ನಮ್ಗೆ ಬರುತ್ತೆ ಅಂತ. ಅದು ಆ ರೀತಿ ಅಲ್ಲ. ಈ ರೀತಿ ಸರ್ಕಾರದವರು ಡಿವೈಡ್ ಮಾಡ್ಕೋತಾರೆ. ಡಿವೈಡ್ ಮಾಡಿ ಎಲ್ಲರ ಖಾತೆಗೂ ಹಂಚುವಂತ ಕೆಲಸನ ಮಾಡ್ತಾ ಇರ್ತಾರೆ. ಸೊ ನೀವು ಕಾಯ್ಬೇಕಾಗುತ್ತೆ, ಯಾಕಂದ್ರೆ ಒಂದೇ ಸತಿ ಯಾರಿಗೂ ಹಣ ಬರೋದಿಲ್ಲ. ಈಗ 18ನೇ ಕಂತಿನ ಹಣ ಇನ್ನ ಕೇವಲ 2% ಜನರಿಗೆ ಮಾತ್ರ ಬರಬೇಕಾಗಿದೆ. ಆಲ್ಮೋಸ್ಟ್ ಎಲ್ಲರಿಗೂ ಕ್ಲಿಯರೆನ್ಸ್ ಸಿಕ್ಕಿದೆ. 18ನೇ ಕಂತಿನ ಹಣನೇ ಬಂದಿಲ್ಲ ಅಂತ ತಲೆ ಕೆಡಿಸ್ಕೊಂಡಿರೋರು 19ನೇ ಕಂತಿನ ಹಣ ಬರೋಷ್ಟೊತ್ತಿಗೆ ನಿಮ್ಗೆ 18ನೇ ಕಂತಿನ ಹಣ ಕ್ಲಿಯರೆನ್ಸ್ ಕೂಡ ಸಿಗ್ತಾ ಇದೆ. ಸೊ ಈ ಒಂದು ಪ್ರೋಸೆಸ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ಏರುಪೇರುಗಳು ಆಗತ್ತೆ. ಜೊತೆಗೆ 19ನೇ ಕಂತಿನ ಹಣ ಸಮೇತ ನಮಗೆ ಈ ತಿಂಗಳು 15ನೇ ತಾರೀಕು ಮೇಲೆ ಇಲ್ಲ 20ನೇ ತಾರೀಕು ಮೇಲೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಕೊಡ್ತಾರೆ, ಚಿಂತೆ ಮಾಡ್ಬೇಡಿ. ಹೇಳಿದ ತಕ್ಷಣ ಬರೋದಿಲ್ಲ. ಅವರು ಮಾಡಿ ಈ ರೀತಿ ಮತ್ತೆ ಅದನ್ನ 4 ಭಾಗಗಳಾಗಿ ಡಿವೈಡ್ ಮಾಡಿ ಆಮೇಲೆ ಜಿಲ್ಲೆ ವೈಸು ಎಲ್ಲಾರ್ಗು ಡಿಸ್ಟ್ರಿಬ್ಯೂಟ್ ಮಾಡೋಷ್ಟೊತ್ತಿಗೆ ಮತ್ತೆ ನಿಮ್ಮ ಖಾತೆಗಳಿಗೆ ಜಮಾ ಆಗ್ಲಿಕ್ಕೆ 1 ತಿಂಗಳು ಕಾಲಾವಕಾಶ ತಗೊಂತದೆ ಈ ಒಂದು ಪ್ರೋಸೆಸ್. ಇದು ಪ್ರೋಸೆಸ್ ಇರೋದೇ ಹಾಗೆ. ನಾವ್ ಕೇಳಿದ ತಕ್ಷಣ ಅಮೌಂಟ್ ಯಾರಿಗೂ ಬರೋದಿಲ್ಲ. ನೀವೇ ಕೆಲಸ ಮಾಡಿದ್ರು ಸಂಬಳನ ಮುಂದಿನ ತಿಂಗಳು ತಗೋತೀರಲ್ವಾ, ಅದೇ ತರ ಪ್ರೋಸೆಸ್ ಎಲ್ಲಾದ್ರಲ್ಲೂ ಒಂದು ಕ್ರಮ ಅನ್ನೋದು ಇರುತ್ತೆ. ಬಟ್ ಇದು ಯೂಜ್ ಅಮೌಂಟ್ ಆಗಿರೋದ್ರಿಂದ ಇದ್ರಲ್ಲಿ ಇನ್ನೊಂದ್ ಸ್ವಲ್ಪ ಕ್ರಮಗಳು ಜಾಸ್ತಿ ಇರುತ್ತೆ. ಸೊ 19ನೇ ಕಂತಿನ ಹಣ ನಿಮ್ಗೆ ಈ ತಿಂಗಳೊಳಗಡೆ ಬರುತ್ತೆ. ಪೆಂಡಿಂಗ್ ಇರೋವರೆಗೂ ಈ ತಿಂಗಳೊಳಗಡೆ ಕ್ಲಿಯರೆನ್ಸ್ ಸಿಗ್ತಾ ಇದೆ. ಸೊ ಇದು ಗೃಹಲಕ್ಷ್ಮಿಯ ಹಣ ಯಾವ ರೀತಿ ನಮ್ಮ ಖಾತೆಗಳಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾಗಿರುವಂತ ಮಾಹಿತಿ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ, ಜೊತೆಗೆ ಕ್ಲಾರಿಫಿಕೇಶನ್ ಸಿಕ್ಕಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ. ಮತ್ತೊಂದಷ್ಟು ವಿಡಿಯೋ ಒಂದಿಗೆ ಸಿಗೋಣ. ಎಲ್ರಿಗೂ ನಮಸ್ಕಾರ.